ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ತುಂಬಾ ಸ್ಪೆಷಲ್ಲು, ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಇದು. ತುಂಬಾ ಚೆನ್ನಾಗಿರುತ್ತೆ. ಫಲಪುಷ್ಪ ಪ್ರದಕ್ಷಿಣೆ ಅಲ್ಲಿಗೆ ಹೋಗಿದ್ವಿ. ಮಧ್ಯಾಹ್ನ ಹೋಗೋಣ ಅಂದ್ಕೊಂಡ್ವಿ. ತುಂಬಾ ಬಿಸಿಲಿತ್ತಂತೇಳಿ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಸಂಜೆ ಒಂದು 6 o'clock ಹೋಗಿದ್ವಿ. ಮಂಡ್ಯ DC ಪಾರ್ಕಲ್ಲಿ ಈ ಥರ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ನಮ್ಮ ಕವಿಗಳು ಮತ್ತು ಗಾಂಧೀಜಿಯವರು ಬಟ್ಟೆ ಹೇಗೆ ನೇಯ್ತಿದ್ರು, ಮತ್ತು ತಿರ್ಗಾ ಅಪ್ಪು ಸರ್ದು, ಮತ್ತು ರೈತರು ಏನೇನು ಬೆಳೀತಾರೆ, ದೇವ್ರುಗಳದ್ದು ಎಲ್ಲ ವೆರೈಟಿ ಇದನ್ನ ಅವರು ಇಟ್ಟಿದ್ರು. ತುಂಬಾ ಚೆನ್ನಾಗಿ ಕೂಡ ಅಲಂಕಾರನ ಮಾಡಿದರು. ನೀವು ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿ ನನ್ನ ಮಗಳೂ ಕೂಡ ಸೈಕಲ್ ಹತ್ರ ನಿಲ್ಲಿಸಿ ಫೋಟೋ ತೆಗಿಯೋಣ ಅಂತ ನಿಲ್ಲಿಸ್ತಿದ್ದೆ. ಬಟ್ ಅವಳು ನಿಂತ್ಕೊಳ್ತಾನೆ ಇರಲಿಲ್ಲ, ತುಂಬಾ ಹಠ ಮಾಡ್ತಿದ್ಲು. ಬೇರೆ ಮಗುನ ನಿಲ್ಲಿಸಿದ್ರು. ಆ ಮಗು ಅಂತೂ ಸೈಕಲ್ಗೆ ತುಂಬ ಸ್ಟ್ಯಾಚು ಹೋಗ್ಬಿಟ್ಟೈತೆ. ಅದು ಬರೋಕ್ಕೆ ರೆಡಿ ಆಗ್ತಿರ್ಲಿಲ್ಲ. ಅವರಪ್ಪ ಅಮ್ಮ ಬಾ ಅಂತ ಕರೀತಿದ್ರು ಕೂಡ ಅವರು ಬರ್ತಾನೆ ಇರಲಿಲ್ಲ. ಎಷ್ಟು ವೆರೈಟಿ ಹೂಗಳಾಗಲಿ ಅದನ್ನು ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದರು ಅಂತ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣುಗಳಿಂದ ಮತ್ತು ಹೂಗಳಿಂದ ದೇವ್ರನ್ನ ಮಾಡಿಟ್ಟಿದ್ರು ಅಂತ. ಅದ್ರ ಜೊತೆಗೆ ವೆಜಿಟೇಬಲ್ಸು ಕೂಡ ಅವರು ಇಟ್ಕೊಂಡು ಅಲಂಕಾರ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾವು ಬನ್ನಿ, ಇನ್ನೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮುಂದಕ್ಕೂ ಕೂಡ. ಇಲ್ಲಿ ಹೆಣ್ಣು ಶಿಶು ಉಳಿಸಿ ಅಂತಂದರೆ ಹೆಣ್ಣು ಮಕ್ಕಳನ್ನ ಭ್ರೂಣ ಹತ್ಯೆ ಆ ಥರ ಮಾಡಬಾರ್ದು ಅಂತೇಳಿ ಇಲ್ಲಿ ಕೂಡ ಹಾಕಿದ್ರು. ತುಂಬಾ ಒಳ್ಳೆ ನಾಲೆಡ್ಜು ಕೂಡ ತಗೋಬೋದು ನಾವು ಅಲ್ಲಿಗೆ ಹೋದ್ರೂ ಕೂಡ. ತುಂಬಾ ಚೆನ್ನಾಗೂ ಕೂಡ ಅಲಂಕಾರ ಮಾಡಿದರು. ನಮ್ಮ ಕವಿಗಳದ್ದು ಫೋಟೋಗಳಾಗಲಿ ಎಲ್ಲನೂ ಚೆನ್ನಾಗಿ ಮಾಡಿದರು. ಇದು ಹೂವಿನ ಅಲಂಕಾರ ಎಷ್ಟು ಸಖತ್ತಾಗಿ ಮಾಡಿದರು ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡ್ಬೋದು ನಮ್ಮ ಕವಿಗಳಾಗಲಿ, ಮತ್ತು ನಾವು ಸಂಕ್ರಾಂತಿಲಿ ಸುಗ್ಗಿನ ಯಾವ ಥರ ಮಾಡ್ತೀವಿ ಹಳ್ಳಿಯಲ್ಲಿ ಅನ್ನೋದು ಕೂಡ ಅವರು ಅಲ್ಲಿ ತೋರಿಸಿದ್ರು. ತುಂಬಾ ಚೆನ್ನಾಗಿ ಒಂದು ಕ್ಷಣ ಅದು ಏನಪ್ಪ ಮನುಷ್ಯರನ್ನೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನಂತೂ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲಿ. ಎಲ್ಲ ಕಡೆನೂ ಈಗ ಭತ್ತ ಹೇಗೆ ಬೆಳೆಯೋದು, ಭತ್ತನ ಹೇಗೆ ಇದು ಮಾಡೋದು ಅನ್ನೋದೆಲ್ಲನೂ ತೋರಿಸಿದ್ದಾರೆ. ಬನ್ನಿ ಮುಂದಕ್ಕೆ baju ಶ್ರೀರಾಮನ ಸ್ಟ್ಯಾಚು ಅಥವಾ ಮಹದೇಶ್ವರನ ಸ್ಟ್ಯಾಚು ಕೂಡ ಎಲ್ಲ ಥರನೂ ಇಟ್ಟಿದ್ರು. ಮತ್ತು ಅದಾದಮೇಲೆ ನಮ್ಮ ಮೈಸೂರು ಅರಮನೆ ಮತ್ತು ದೇವರುಗಳ ಸ್ಟ್ಯಾಚು ಕೂಡ ಎಲ್ಲ ಇಟ್ಟಿದ್ರು. ತುಂಬಾ ಚೆನ್ನಾಗಿ ಈ ಸಲ ತುಂಬಾ ವೆರೈಟಿ ಆಗಿ ಇಟ್ಟಿದ್ರು. ತುಂಬಾ ಇಷ್ಟ ಆಯಿತು ನನಗೆ ಈ ಸಲ.
ಎಲ್ಲದಕ್ಕಿಂತ ನನಗೆ ತುಂಬ ಇಷ್ಟ ಆಗಿದ್ದು ಈ ನೀರದ್ದು. ತುಂಬಾ ಚೆನ್ನಾಗಿ ನೀರು ಬರ್ತಿತ್ತು. ಅದ್ರ ತಕ್ಕನಂಗೆ ಸಾಂಗು ಕೂಡ ಹಾಕಿದ್ರು. ಸಾಂಗು ಇಲ್ಲಿ ಕೇಳ್ಸೋಕ್ಕಾಗಲ್ಲ, ಕಾಪಿರೈಟ್ಸ್ ಬಂದ್ಬಿಡುತ್ತೆ ಅಂತೇಳಿ ನಾನು ಸಾಂಗ್ನ ಕೇಳ್ಸೋಕ್ಕಾಗ್ತಿರ್ಲಿಲ್ಲ, ಮ್ಯೂಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತೈತೆ ಅಂತಂದರೆ ತುಂಬಾ ಆ ನೀರು ತಕ್ಕನಂಗೆ ಸಾಂಗ್ ಇತ್ತು. ತುಂಬಾ ಖುಷಿ ಆಯಿತು. ನನ್ನ ಮಗಳಂತೂ ಇಲ್ಲಿಂದ ಬಿಟ್ಟು ಅವಳು ಬರ್ತಾನೆ ಇಲ್ಲ, ಇಲ್ಲೇ ಇರೋಣ ಅಂತ ಇದ್ಲು. ಇನ್ನು ತುಂಬಾ ನೋಡೋದಿದೆ ಅಂತೇಳಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗೋಣ ಅಂತೇಳಿ ಕರ್ಕೊಂಡು ಕೂಡ ಹೋಗ್ತಾ ಇದ್ದೀನಿ. ಈಗ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ. ಅಲ್ಲೆಲ್ಲ ನೋಡ್ಕೊಂಡು ಬಂದು ಏನಾದರೂ ತಿನ್ನೋಣ ಅಂತೇಳಿ ಇಲ್ಲಿಗೂ ಕೂಡ ಬಂದ್ವಿ. ಇನ್ನು ಆಟ ಆಡೋಣ ಅಂತೇಳಿ ಆಟ ಆಡ್ತಾ ಇದ್ದೆ. ನನಗೆ ಬಂದಿದ್ದು ಜಾಲ್ರಿ 50 ರೂಪಾಯಿ ಹೋಯ್ತಲ್ಲ ಅಂತ ಬೇಜಾರಾಗ್ತಿತ್ತು. ಹೋಗಲಿ, ಏನು ಎಲ್ಲೆಲ್ಲೋ ಕಳಿತೀವಂತೆ, ಅದ್ರ ತಕ್ಕನಾಗಿ ಒಂದು ಜಾಲ್ರಿ ಆದರೂ ಬಂತು ಅಂತೇಳಿ ಖುಷಿ ಪಟ್ಕೊಂಡು ಮುಂದಕ್ಕೂ ಕೂಡ ಹೋದ್ವಿ. ಅಲ್ಲಂತೂ ತುಂಬಾ ಕಾಸ್ಟ್ಲಿ ಅಂತಂದರೆ ತುಂಬಾ ಕಾಸ್ಟ್ಲಿ. ಒಂದು ಹಪ್ಪಳನೇ 50 ರೂಪಾಯಿ ಹೇಳಿದ್ರು, ಹಂಗಾಗಿ ತಗೊಳ್ಳಿಲ್ಲ. ಇನ್ನು ಬೇರೆ ಸ್ನ್ಯಾಕ್ಸು, ಜೋಳ ಆಗಲಿ, ಗೋಬಿ, ಪಾಪ್ಕಾರ್ನು ಅದೆಲ್ಲನೂ ತಿನ್ಕೊಂಡು ಬರ್ತಾಯಿದ್ವಿ. ನನ್ನ ಮಗಳಂತೂ ತುಂಬಾ ಹಠ ಮಾಡ್ತಿದ್ಲು, ತಗೊಡಿ ಅಂತ ಹೇಳಿ. ಅವ್ರಿಗೂ ಕೊಟ್ಬಿಟ್ಟು ತಿನ್ಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಜೋಳ ತಿನ್ನೋಣ ಅಂತೇಳಿ ಜೋಳನೂ ಕೂಡ ತಿನ್ನೋಕ್ಕೆ ಅಂತ ಹೋಗ್ತಾಯಿದ್ದೀವಿ ಈಗ. ಅಲ್ಲಿ ಈ ಥರ ಫಂಕ್ಷನು ಕೂಡ ಇಟ್ಕೊಂಡಿದ್ರು. ಇವತ್ತು ಚಿಕ್ಕಣ್ಣ ಬರ್ತಾರೆ ಅಂತ ಕೂಡ ಅನೌನ್ಸ್ ಮಾಡಿದರು. ನಾವು ಅವ್ರು ಬರೋವರೆಗೂ ವೇಟ್ ಮಾಡೋಕ್ಕಾಗಲ್ಲ, ಪಾಪು ಇರ್ತಾಳೆ ಅಂತೇಳಿ ಬಂದ್ಬಿಟ್ವಿ. ಭರತನಾಟ್ಯ, ಸಾಂಗ್ಸು, ಸರಿಗಮಪ ಅಲ್ಲಿ ಒಬ್ಬ ಅವನ ಹೆಸರು ಹುಡುಗ, ಅವನು ಚಿಕ್ಕವನು, ಅವನ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ, ಅವ್ರನ್ನೂ ಕೂಡ ಕರೆಸಿದ್ರು. ತುಂಬಾ ಕಾರ್ಯಕ್ರಮಗಳನ್ನು ಕೂಡ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ರು. ಇಲ್ಲಿ ನನ್ನ ಮಗಳಿಗೆ ಪುಳಿಯೋಗರೆ ತೊಗೊಳ್ಳೋಣ ಅಂತೇಳಿ ತಗೊಂಡೆ. ಬಟ್ ಅವಳು ನಾನೇ ತಿಂತೀನಿ ಕೊಡಿ ಅಂತ ಈಸ್ಕೊಂಡಿದ್ಲು. ಬಟ್ ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಿದ್ಲು. ಇಲ್ಲಿ ಪ್ರಾನ್ಸ್ ಆಗಲಿ, ಫಿಶ್ದು ಕಬಾಬು ಅದೆಲ್ಲ ಮಾರ್ತಿದ್ರು. ನಾವು ಇದನ್ನ ತಗೊಂಡ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಅದೊಂದಕ್ಕೆ ನಾವು ಎಷ್ಟು ಪೇ ಮಾಡಿದ್ದೀವಿ ಅಂತಂದರೆ 180 ಪೇ ಮಾಡಿದ್ವಿ. ತುಂಬಾ ಬೇಜಾರಾಯಿತು. ಒಂದು 10 ಪೀಸ್ ಬಂದಿತ್ತು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ತಿನ್ನಬೇಕು ಅಂತಂದರೆ ಪೇ ಮಾಡಲೇಬೇಕಲ್ಲ ಅಂತೇಳಿ. ಈಚೆ ಆದರೆ ತುಂಬಾ ಕಮ್ಮಿಗೆ ಸಿಗುತ್ತೆ. ಇಲ್ಲಿ ಮಾತ್ರ ಎಲ್ಲರೂ ಬರ್ತಾರೆ, ತಗೋತಾರೆ ಅಂತಲೇ ಹೇಳಿ ಸ್ವಲ್ಪ ಕಾಸ್ಟ್ಲಿನೇ ಮಾಡಿದ್ರು, 180. ಇನ್ನು ಫಲಪುಷ್ಪ ಪ್ರದರ್ಶನಕ್ಕೆ ನಾವು ಎಂಟ್ರಾಗ್ತಾಯಿದ್ದೀವಿ. ತುಂಬಾ ಒಳಗಡೆ ಗಿಡಗಳನ್ನ ಅಷ್ಟೊಂದೇನು ಈ ಸಲ ಹಾಕಿರಲಿಲ್ಲ. ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ಗಳೆಲ್ಲನೂ ಬಿಟ್ಟಿದ್ದಾರೆ, ಬನ್ನಿ ನೋಡೋಣ. ಆಯಿತು ಸರಿ ಕಣ, ಸ್ವಲ್ಪ ನನಗೆ ಅಮ್ಮಮ್ಮಂಗೆ ಬಾಯನ್ನು ಲೈಟಿಂಗ್ ಸೆಕ್ಷನ್ ಇಷ್ಟ ಒಳಗಡೆಗೆ ಎಂಟ್ರಾದ ತಕ್ಷಣ ಈ ಥರ ಮನೆಯಲ್ಲೇ ಮಾಡ್ಕೊಂಡು ಬಂದಿರೋ ಅಂಥ ತಿಂಡಿಗಳನ್ನೂ ಕೂಡ ವ್ಯಾಪಾರ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿನೂ ಕೂಡ ಮಾಡ್ಕೊಂಡು ಬಂದಿದ್ರು. ತುಂಬಾ ವೆರೈಟಿನೂ ಕೂಡ ಇತ್ತು ಅವ್ರ ಹತ್ರ. ಅದೆಲ್ಲ ಆದಮೇಲೆ ಬೆಲ್ಲ ಆಗಲಿ, ಹೋಮ್ಮೇಡ್ ಕೇಕು, ಹೋಮ್ಮೇಡ್ ಚಾಕ್ಲೇಟ್ಸ್ಗಳು, ಬಿಸ್ಕೆಟ್ಸ್ಗಳು ಎಲ್ಲ ಥರದ್ದೂ ಕೂಡ ಅಲ್ಲಿ ಮಾರ್ತಾಯಿದ್ರು. ಮತ್ತು ಕಾಟನ್ ನೈಟಿನೂ ಕೂಡ ಅಲ್ಲಿ
ಮಾರ್ತಾಯಿದ್ರು. ಅದೆಲ್ಲ ಆದಮೇಲೆ ನನಗೆ ಈ ಸಲ ಅನಿಸುತ್ತೆ ಅಷ್ಟೊಂದು ಗಿಡಗಳನ್ನ ನೆಟ್ಟಿರಲಿಲ್ಲ ಅವರು. ನಾನು 1-2 ವರ್ಷ ಆಗಿತ್ತು ಇಲ್ಲಿಗೆ ಹೋಗಿ. ಅವಾಗೆಲ್ಲ ತುಂಬಾ ಗಿಡಗಳು ನೆಡ್ತಿದ್ರು. ಈ ಸಲ ಅಷ್ಟೊಂದು ಗಿಡಗಳು ನೆಟ್ಟಿರಲಿಲ್ಲ. ಮಾತ್ರ ಎಲ್ಲ ಕಡೆಯೂ ಹೂಗಳ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಇದನ್ನ ಬಿಟ್ಟು ಈಚೆಗೆ ಹೋಗೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ಎಲ್ಲ ಕಡೆಯೂ ನೋಡ್ತಾಯಿದ್ರೆ ಹೂವು, ನೀರು ಮತ್ತು ಗಿಡಗಳು ಇದೇ ಇರ್ತಿತ್ತು. ಅದಾದಮೇಲೆ ತೆಂಗಿನ ಸಸಿಗಳನ್ನ ಹೇಗೆ ಬೆಳೆಯೋದು ಅಂತಲೂ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನಾವೇನು ಅದನ್ನ ನೋಡೋಕ್ಕೆ ಹೋಗಿರಲಿಲ್ಲ. ಎಳ್ನೀರನ್ನು ಕೂಡ ಅವರು ಕೊಡ್ತಿದ್ರು. ಮತ್ತು ಹಸು ಡಾಕ್ಟ್ರು ಕೂಡ ಬಂದಿದ್ದರು. ಅವರನ್ನು ಕೂಡ ಅಲ್ಲಿ ಕೂತ್ಕೊಂಡಿದ್ರು. ಅದಾದಮೇಲೆ ಇಲ್ಲಿ ರೇಷ್ಮೆನ ಹೇಗೆ ಬೆಳೆಯೋದು, ಯಾವ ಮಣ್ಣಲ್ಲಿ ಬೆಳೆಯೋದು ಅಂತಲೂ ಕೂಡ ಅವರು ಅಲ್ಲಿ ತೋರಿಸಿದ್ರು. ನಾವು ಕೂಡ ನಮ್ಮಮ್ಮನ ಮನೇಲೂ ಕೂಡ ರೇಷ್ಮೆ ಬೆಳೀತಾರೆ. ಹಂಗಾಗಿ ನನಗೆ ಅಷ್ಟೊಂದು ನಮ್ಮಮ್ಮನ ಮನೇಲೂ ಬೆಳೀತಾರೆ, ಬಟ್ ನನಗೂ ಅಷ್ಟೊಂದು ಗೊತ್ತಿಲ್ಲ. ಇಲ್ಲೇ ನಾನು ನೋಡ್ತಿರೋದು. ಬಟ್ ನಾನು ರೇಷ್ಮೆ ಹುಳನೂ ಕೂಡ ಹಾದಿದ್ದೀನಿ, ಹಣ್ಣುಳ ಗೂಡು ಬಿಡಿಸಿದ್ದೀನಿ. ನೋಡಿ ಸ್ಟಾರ್ಟಿಂಗು ಹೀಗಿರುತ್ತೆ. ಪ್ರೌಢ ಹುಳ ಅನ್ನೋ ಥರ, ಪ್ರೌಢ ಬೆಳೆ ಅಂತ ಏನೋ ಅಂತಾರೆ, ಅದನ್ನ ಬೆಳೆ ಅಂತಾರೆ, ಇವರು ಹುಳ ಅಂತಾರೆ. ಆ ಥರದ್ದು ಫಸ್ಟು ಸ್ಟಾರ್ಟಿಂಗ್ ಹೇಗಿರುತ್ತೆ, ಅದಾದಮೇಲೆ ಜ್ವರ ಕೂತ್ಕೊಂಡಾದ್ಮೇಲೆ ಹೆಂಗಾಗುತ್ತೆ, ಅದಾದಮೇಲೆ 2ನೇ ಜ್ವರಕ್ಕೆ ಹೇಗೆ ಬರುತ್ತೆ ಅಂತ ಕೂಡ ಅವರು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಗೂಡು ಹೇಗೆ ಕಟ್ಟುತ್ತೆ ಮತ್ತು ಗೂಡನ್ನ ಹೇಗೆ ಬಿಡಿಸಿ ನಾವು ಸೀರೆನ ನೇಯೋದು ಅಂತಲೂ ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಡ್ತಾರೆ ನಿಮಗೆ. ಬಟ್ ನಾನು ಅಲ್ಲಿವರೆಗೂ ನಿಂತ್ಕೊಳ್ಳಿಲ್ಲ, ಪಾಪು ಇದ್ದಾಳೆ ಅಂತೇಳಿ ನಾನು ಬೇಗ ಬಂದುಬಿಟ್ಟೆ. ಅದೆಲ್ಲ ಆದಮೇಲೆ ನಾನು ಅಲ್ಲಿ ಗಿಡಗಳು ನೋಡಿದೆ. ಸ್ವಲ್ಪ ಗಿಡಗಳು ಮತ್ತು ಪಾಟ್ ತೊಗೊಳ್ಳೋಣ ಅಂತ ಹೇಳಿ ನೋಡಿದೆ. ಬಟ್ ಶಿವ ಅಷ್ಟೊಂದು ತಗ್ಸ್ಕೊಡ್ಲಿಲ್ಲ. ಆ ಗಿಡದ್ದು ಅಂಗಡಿಯವರು ಶಿವಂಗೆ ಪರಿಚಯ ಇದ್ದರು. ಹಂಗಾಗಿ ಅಲ್ಲೇ ತೊಗೊಂಡು ಬರೋಣ, ಇಲ್ಲೇನು ಬೇಡ ಅಂತ ಹೇಳ್ಬಿಟ್ಟು ಒಂದು 3 ಪಾಟ್ ಏನೋ ತೊಗೊಂಡೆ ಅಷ್ಟೇ. ನಾನು ತುಂಬಾ ವೆರೈಟಿದು ಗಿಡನೂ ಕೂಡ ಇತ್ತು. ಬಟ್ ನಾನು ತೊಗೊಂಡಿದ್ದೆ, ಬಟ್ ಅವ್ರು ಬೇಡ ಅಂತೇಳಿ ಇಡಿಸ್ಬಿಟ್ರು. ದೊಡ್ಡ ಕುಡಿ ಅಂತೀವಿ. ಬಟರ್ ಇದೆ, ಚಾಕ್ಲೇಟು, ರಾಗಿ, ಕ್ಯಾಶು. ಸರ್ ಖಾಲಿ ಸರ್ ಕಾಟನ್ ಶರ್ಟ್ಸ್. ಬಾರೋ ಕಾಲಕಾಡು ಸಬ್ಸಿಗೆ. ಹಾಂ ಹಾಂ ನೀನೇನೆರಳು ಅವ್ರಿಗೆ
ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತು ತಾನೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಅಂತಲ್ಲ, ಹೊಸ ಯೂಟ್ಯೂಬರ್ನು ಕೂಡ ತುಂಬಾ ಸಪೋರ್ಟ್ ಮಾಡಬೇಕು, ಅವರು ಕೂಡ ಬೆಳಿಬೇಕಲ್ಲ, ಹಾಗಾಗಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಲ್ಲಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.